ನಿಮ್ಗೆ ಏನೇ ಸಮಸ್ಯೆ ಬಂದ್ರೆ ಒಂದ್ಸರಿ ಸ್ವಾಮಿಗಳ ಸ್ಮರಣ ಮಾಡ್ರಿ. ಸ್ವಾಮಿಗಳು ಹೀಗೆ ಕೈ ಮಾಡಿರ್ತಾರೆ ನೋಡ್ರಿ, ನಮ್ಗೆಲ್ಲರಿಗೆ ಅನುಗ್ರಹ ಕೈ, ಅದನ್ನ ಒಂದ್ಸರಿ ನೆನೆಸ್ಕೊಳ್ರಿ. ಅವರ ಪಾದ ಸ್ಮರಣ ಮಾಡ್ರಿ. ಅವರು ಮಂದಹಾಸದಿಂದ ಕೂಡಿರ್ತಕ್ಕಂಥ ಮುಖ ಒಂದ್ಸರಿ ನೆನಪು ಮಾಡ್ಕೊಳ್ರಿ. ನಿಮ್ಮ ಆಪತ್ತು ಪರಿಹಾರ ಆಗ್ತದೆ ಅಂತ ಹೇಳ್ತಾರಲ್ಲ ಪೂಜ್ಯ ಆಚಾರ್ಯರು, ಅದನ್ನ ನಾನು ನೆನೆಸ್ಕೊಂಡಿರಿ. ಸಾಕ್ಷಿಯಾಗಿ ಹೇಳ್ತೀನಿ, ಪ್ರತ್ಯಕ್ಷವಾಗಿ ಹೇಳ್ತೀನಿ. ನಾ ಪ್ರತಿನಿತ್ಯದಲ್ಲಿ ಒಂದೇ ಹೇಳೋದು, ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಇದೇ ನನ್ನ ಜಪ. ಪಂಡಿತರ ಬಾಯಿಂದ ಕೇಳ್ತೀವಿ ಮಹಾಗುರುಗಳ ಮಹಿಮೆ ಎಷ್ಟು ಎಷ್ಟು, ಮಂತ್ರಾಕ್ಷತೆ ಕೊಟ್ರೆ ಅವ್ರಿಗೆ ಚೆನ್ನಾಗಾಯಿತು, ಇವ್ರಿಗೆ ಗುಣ ಆಯಿತು ಅಂತೀವಲ್ಲ. ಬೇರೆ ಯಾರೂ ಅಲ್ಲ, ನಮ್ಮ ಜೀವನದಲ್ಲೇ ನಡೆದಿದೆ ಆ ಘಟನೆ, ನಮ್ಮ ಮನೆಯಲ್ಲೇ ನಡೆದಿದೆ ರೀ. ಹೋದ ವರ್ಷ ಭಾಗ್ಯನಗರದಲ್ಲಿ ಚಾತುರ್ಮಾಸ್ಯ ಇತ್ತು. ನಿಮ್ಮೆಲ್ಲರೂ ಸಾಕ್ಷಿ ಅದಕ್ಕೆ. ವೈಭವದ ಚಾತುರ್ಮಾಸ್ಯ ಕಾಲದಲ್ಲಿ ಸ್ವಾಮಿಗಳು ದಶಮಿ ಸಂಕಲ್ಪ ಮಾಡಿದ್ರು. ಏಕಾದಶಿ ದಿವಸ ನಾವು ನಮ್ಮ ತಂದೆ ತಾಯಿ ಹೋಗಿ ಮುದ್ರಾಧಾರಣೆ ಎಲ್ಲ ಆಯಿತು. ಆದಮೇಲೆ ಮುಂದೊಂದು 4 ದಿವಸಕ್ಕೆ ನಮ್ಮ ತಂದೆಗೆ ಹುಷಾರೇ ಇಲ್ರಿ, ಜ್ವರ ವಿಪರೀತ ಬಂತು. ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದ್ವಿ. ಹೋದ ತಕ್ಷಣ ಅವ್ರಂದ್ರು ಅವ್ರಿಗೆ ಲಿವರು ಕಿಡ್ನಿ ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ಟದ, ಭಾಳ ಕಷ್ಟ, ಅದಕ್ಕೆ ಅವ್ರಿಗೆ ಡಯಾಲಿಸಿಸ್ ಅವೆಲ್ಲ ಮಾಡಬೇಕು ಅಂದರು. ಅವ್ರು ಹೇಳಿದ ಮೇಲೆ ಏನು ಮಾತಾಡ್ಲಿಕ್ಕಿಲ್ಲ. ಆಯಿತು ಅಂದ್ವಿ. ಸರಿ ಅಂಥೇಳಿ ಮುಂದೆ ಒಂದು ದಿವಸಕ್ಕೆ ಎಚ್ಚರನೇ ಇಲ್ಲ, ವೆಂಟಿಲೇಟರ್ ಇಟ್ಬಿಟ್ಟಾರ್ರಿ ನಮ್ಮ ತಂದೆಗೆ. ವೆಂಟಿಲೇಟರ್, ಶ್ವಾಸೋಚ್ಛ್ವಾಸವೇ ಇಲ್ಲ, ಯಂತ್ರದಿಂದನೇ ಎಲ್ಲ ಆಗಬೇಕು. ಹಾಗೆ ಎಷ್ಟು ದಿವಸ ಆಯಿತು ಗೊತ್ತಾ? 20 ದಿವಸ ಅವ್ರಿಗೆ ಮೈ ಮೇಲೆ ಎಚ್ಚರೇ ಇಲ್ಲ. ನಾ ಮಾಡಿದ್ದು ಒಂದೇ ಕೆಲಸ, ನೇರವಾಗಿ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋದೆ, ರಾಮದೇವರ ಸನ್ನಿಧಾನಕ್ಕೆ. ನಮ್ಮ ಶಶಿ ಆಚಾರ್ಯ ಇದ್ದಾರೆ, ನಿಜವಾಗಿ ನಮಗೆ ಏನೇ ಆಪತ್ತು ಬಂದರೆ ಅವ್ರು ನಮ್ಗೆ ಧೈರ್ಯ ಕೊಡ್ತಾರ್ರಿ. ಹೋದ ತಕ್ಷಣ ನಿಮ್ಮ ಅಪ್ಪಗೆ ಏನೂ ಆಗೋದಿಲ್ಲ, ಈ ನಿಮ್ಮ ಊರಲ್ಲಿ ರಾಮದೇವರು ಇದ್ದಾರೆ, ಸ್ವಾಮಿಗಳ ಇದ್ದಾರೆ, ನಿಮ್ಮ ತಂದೆಗೆ ಏನೂ ಆಗೋದಿಲ್ಲ ಅಂತ ಧೈರ್ಯ ಮೇಲಿಂದ ಮೇಲೆ ಕೊಡ್ತಿದ್ರು. ಯಾರು ಕೊಡ್ತಾರ್ರಿ? ನಮಗೇನೋ ಭಯ, ಏನಾಗತ್ತೋ ಏನೋ ಅಂಥೇಳಿ. ನೇರವಾಗಿ ಪಾಪ ಎಷ್ಟು ಒತ್ತಡ ಮಹಾಸ್ವಾಮಿಗಳಿಗೆ. ಅಂಥ ಒತ್ತಡದಲ್ಲಿ ಕೂಡ ನನ್ನ ಕರ್ಕೊಂಡು ಹೋಗಿ ಸ್ವಾಮಿಗಳ ಹತ್ರ, ಇವ್ರ ತಂದೆಗೆ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ, ಸ್ವಾಮಿಗಳು ಪರಮಾನುಗ್ರಹ ಮಾಡಿ ರಾಮದೇವರಿಗೆ ಏರಿಸಿದ್ದ ಗಂಧ ತೀರ್ಥ ಕೊಟ್ಟರು, ಮಂತ್ರಾಕ್ಷತೆ ಕೊಟ್ಟರು. ಕೊಟ್ಟ ತಕ್ಷಣ ICU ಒಳಗೆ ಯಾರನ್ನಾದ್ರೂ ಬಿಡ್ತಾರೇನ್ರಿ? ಒಳಗೆ ಯಾರನ್ನೂ ಬಿಡೋದಿಲ್ಲ ICU ಒಳಗೆ. ಅಂಥದ್ದು ನಾವು ಎಷ್ಟು ಕೇಳ್ಕೊಂಡ್ರು ಏನಿಲ್ಲ ಅಂದ್ರು ಅವರು. ಇಲ್ಲ, ನಮ್ಮ ಗುರುಗಳ ಮಂತ್ರಾಕ್ಷತೆ ನಾವು ಸ್ವಲ್ಪ ತಲೆ ಮೇಲೆ ಹಾಕಿ ಬರ್ತೀವಿ, ನೋ ಅಂದರು. ನಂಗೊಬ್ಬರು ಪರಿಚಯದವರಿದ್ರು, ಅವರಿವರು ವಸೀಲಿ ಇಟ್ಟು ಒಳಗೆ ಹೋದೆ. ನಾ ಮಾಡಿದ್ದು ಒಂದೇ ಕೆಲಸ ರೀ, ಗಂಧ ತಗೊಂಡು ಎದಿಗೆ ಹಚ್ಚಿದೆ. ICU ಒಳಗೆ ಇಟ್ಟಾಗ ಅವ್ರಿಗೆ ಇಲ್ಲಿ ಕುತ್ತಿಗೆಯಿಂದ ಆಹಾರ ಹಾಕ್ತಿದ್ರು, ಬಾಯು ತೆಗಿಯೋಂಗಿಲ್ಲ. ಸ್ವಲ್ಪ ತುಟಿ ತೆಗೆದು ರಾಮದೇವ್ರ ತೀರ್ಥ ಹಾಕಿದ್ದೆ, ತಲೆ ಮೇಲೆ ಮಂತ್ರಾಕ್ಷತೆ ಇಟ್ಟು ಬಂದೆ. 20 ದಿವಸ ಎಚ್ಚರಿಲ್ಲ. ಡಾಕ್ಟರ್ ಅಂದರು ಔಷಧ ಕೊಡ್ತಾ ಇದ್ದೀವಿ, ಇನ್ನೇನಾಗ್ತದೋ ದೇವರೇ ಗತಿ ಅಂದರು. ಅದಕ್ಕೆ ಏನಾಯ್ತು ಗೊತ್ತೇನ್ರಿ? 20 ದಿವಸ ಎಚ್ಚರಿಲ್ಲ ಅವ್ರಿಗೆ. ಆ ರಾಮದೇವರ ಗಂಧ ತೀರ್ಥ ಮಂತ್ರಾಕ್ಷತೆ ತಲೆ ಮೇಲೆ ಇಟ್ರೆ 21ನೇ ದಿವಸ ಕಣ್ಣು ತೆಗೆದ್ರಿ ಅವರು. ಇದು ನಾ ಏನೋ ಅಲ್ಲ, ಪ್ರತ್ಯಕ್ಷ ನಾನು ಕಂಡಿದ್ದು ಹೇಳಿಕತ್ತೀನಿ. ಪ್ರತ್ಯಕ್ಷ ನಮ್ಮ ತಂದೆಗೆ ಆದದ್ದಿದು, ಯಾರೋ ಆದದ್ದಲ್ಲ. ಈಗ 20ನೇ ದಿವಸ ಕಣ್ಣು ತೆಗೆದ್ರು. 21ನೇ ದಿವಸಕ್ಕೆ ಮುಂದೆ ಕ್ರಮೇಣ ಅವರು ಗುಣವಾಗ್ತಾ ಬಂದರು. ಸ್ವಾಮಿಗಳ ಸೀಮೋಲ್ಲಂಘನ ಇತ್ತಲ್ಲ, ಆ ಸಮಯಕ್ಕೆ ಅವ್ರು ಚೇತರಿಸ್ಕೊಂಡ್ರಿ. ನಮ್ಮ ತಂದೆಯವರು ಸ್ವಾಮಿಗಳು, ದೊಡ್ಡ ಸ್ವಾಮಿಗಳದ್ದು, ಸತ್ಯ ಪ್ರಮೋದರದು 1,00,000ದ ಮೇಲೆ ಮಾಡ್ರಿ ಜಪ. ಅವರು ಆ ಆಸ್ಪತ್ರೆ ಒಳಗಿದ್ದ ನಿತ್ಯ ಅದೇ ಸ್ಮರಣ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಮಹಾಗುರುಗಳ ಒಂದು ಅನುಗ್ರಹದಿಂದ ಅವರು ಕ್ಷೇಮವಾಗಿ ಮನೆಗೆ ಬಂದರು. ಅದಕ್ಕೆ ಈ ಸರ್ತಿ ಅವ್ರನ್ನ ಇಲ್ಲಿಯೂ ಕಡ್ಕೊಂಡು ಬಂದೀವಿ. ಇದು ವಿಶೇಷ. ಅಂದರೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, ಅಂಥ ವ್ಯಕ್ತಿ ಇನ್ನೇನು ಡಾಕ್ಟರೇ ಕೈ ಎತ್ತಿ ಬಿಟ್ಟಿದ್ರು, ಅವರು ಸ್ವಾಮಿಗಳ ಅನುಗ್ರಹ ಚೇತರಿಸ್ಕೊಂಡು ಇವತ್ತು ಧಾರವಾಡ ತನಕ ಬಂದು ಸ್ವಾಮಿಗಳ ದರ್ಶನ ಮಾಡ್ಕೊಂಡಾರಂದ್ರೆ ಇದು ಗುರುಗಳ ಅನುಗ್ರಹ. ಹಾಗಾಗಿ ನಾವು ಪ್ರತಿನಿತ್ಯದಲ್ಲಿ ಗುರುಗಳ ಸ್ಮರಣೆ ಮಾಡಬೇಕು. ಅಂದ್ರೆ ಪರಮಾತ್ಮನ ದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.